ನನಗೆ ಯತ್ನಾಳ್ ಇಷ್ಟ ಆದ್ರು ಸರ್. ಇವರೆಲ್ಲ ನೋಡಿ ಬಿಜೆಪಿಯ ಲೋಗೋದಲ್ಲಿ ಗೆದ್ರು, ತಮ್ಮ ಹೊಟ್ಟೆ ಪಾಡ್ಗೆ ತನ್ನ ಮತವನ್ನು ಮಾರ್ಕೊಂಡ್ರು ಅಂತಾನೆ ಹೇಳ್ಬೇಕಾಗುತ್ತೆ. ಬೇರೆ ಇನ್ಯಾವ ಜಸ್ಟಿಫಿಕೇಶನ್ ಅದಕ್ಕೆ ಇರಕ್ಕೆ ಸಾಧ್ಯ ಇಲ್ಲ. ಇವ್ರು ಹೇಳ್ಬೋದು ಅಭಿವೃದ್ಧಿ ಅಂತ ಹೇಳ್ಬೋದು, ಇನ್ನೊಂದು ಮತ್ತೆ ಅಂತ ಹೇಳ್ಬೋದು, ಆತ್ಮಸಾಕ್ಷಿ ಅಂತ ಹೇಳ್ಬೋದು. ಇವೆಲ್ಲ ಬುಲ್ಶೀಟೆ. ತನ್ನ ಮತವನ್ನ ಇಷ್ಟು ಜನ, ಈ 9 ಜನ ಏನು ಅಡ್ಡ ಮತದಾನ ಮಾಡಿರೋರು ಇದೆಯಲ್ಲ, ಅಷ್ಟೂ ಜನ ಮಾರ್ಕೊಂಡ್ರು. ಅದರಲ್ಲಿ ಬಿಜೆಪಿ 3-4 ಜನ ಇದ್ದಾರೆ. ಆದ್ರೆ ಪಾಪ ಉಚ್ಚಾಟನೆ ಮಾಡಿಸ್ಕೊಂಡಿರುವ ಯತ್ನಾಳ್ ಅವರು ಈಚೆ ಬಂದು ನಿಂತು ಅಶೋಕ್ ಅವ್ರ ಎದುರುಗಡೆ ಕೂತು ನಿತಿನ್ ನಬೀನ್ ಅವ್ರಿಗೆ ಪತ್ರ ಬರೆದು, ಇಲ್ಲಪ್ಪ ನಿಮ್ಮ ಬಿಜೆಪಿಯ ಇಲ್ಲೇ ಲೀಡರ್ಗಳಿದಾರಲ್ಲ ಅವರು ಪಾಖಂಡಿಗಳಿದ್ದಾರೆ, ಅವರು ನನ್ನ ವಿರುದ್ಧ ಪಿತೂರಿ ಮಾಡೋದ್ರಲ್ಲೇ ತನ್ನ ಜೀವನ ಏನೋ ಮುಡುಪಾಗಿಟ್ಟಿದ್ದಾರೆ, ಸುಳ್ಳು ಹೇಳ್ತಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ಬಿಜೆಪಿ ಲೋಗೋದಿಂದ ಗೆದ್ದಿದ್ದೀನಿ, ಹಾಗಾಗಿ ಬೇರೆಯವ್ರಿಗೆ ಅಡ್ಡ ಮತದಾನ ಮಾಡುವ ಅಗತ್ಯನ ನನಗಿಲ್ಲ, ನಾನು ನಿಮ್ಗೋಸ್ಕರ ಓಟ್ ಹಾಕ್ತೀನಿ ಅನ್ನೋದನ್ನ ಬಹಿರಂಗವಾಗಿ ಹೇಳಿ ಪಾಪ ಅವರು ಮತ ಹಾಕಿದ್ದಾರೆ. ಬಿಜೆಪಿ ಅವ್ರಿಗೆ ಈಗಲಾರು ಬಿಜೆಪಿ ಹೈಕಮಾಂಡ್ಗೆ ಆಗ ನಡೆದಿದ್ದೇನು ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಕುಟುಂಬ ಮತ್ತೆ ಯತ್ನಾಳ್ ಅವರ ನಡುವಿನ ತಿಕ್ಕಾಟ. ಅದು ಅವರೇನು ಪಕ್ಷ ವಿರೋಧಿಯಾಗಿ ಏನ್ ಮಾಡ್ಲಿಲ್ಲ, ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ಮಾತಾಡಿದ್ರೆ ವಿನಃ ಯತ್ನಾಳ್ ಅವರು ಬಿಜೆಪಿ ಡ್ಯಾಮೇಜ್ ಆಗೋ ತರ ಮಾತಾಡ್ಲೇ ಇಲ್ಲ. ಅವರು ಈವನ್ ಬಿಜೆಪಿ ಕ್ಯಾಂಡಿಡೇಟ್ ಬಾಗಲಕೋಟೆ ಪ್ರಚಾರ ಮಾಡಿದ್ರು, ಅದು ಬೇರೆ ವಿಷಯ. ಆದ್ರೆ ಸೆಷನ್ ನಲ್ಲಿನೇ ಬಿಜೆಪಿ ಹೈಕಮಾಂಡ್ಗೆ ಡೈರೆಕ್ಟ್ ಆಗಿ ಹಿಟ್ ಮಾಡಿದ್ರು 2,000 ಕೋಟಿ. ಸರ್ ಅದು 2,000 ಕೋಟಿ ಸರ್ ಪಾಸಿಂಗ್ ರಿಮಾರ್ಕ್ಸ್. ಅವರು ಅದರ ರೆಪ್ರಿಕೇಶನ್ ಏನಾಗುತ್ತೆ ಅಂತ ಪಾಪ ಗೊತ್ತಿಲ್ಲದೆ ಮಾತಾಡಿದ್ರು. ನಾನು ಹೇಳೋದು ಎಲ್ಲ, ಈಗ ಒಬ್ಬ ಸ್ಟ್ರಾಂಗೆಸ್ಟ್ ಲೀಡ್ರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ನಿಮ್ಮನೆ ಗೌರ್ಮೆಂಟ್ ಅಲ್ಲಿ, ವಾಜಪೇಯಿ ಗೌರ್ಮೆಂಟ್ ಅಲ್ಲಿ ಕೇಂದ್ರ ಸಚಿವರಾಗಿರೋರು, ಅವರು ಬಿಜೆಪಿ ಪರವಾಗಿ ಅತ್ಯುಗ್ರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಮತ್ತೆ ಏನೋ ವಿರೋಧ ಪಕ್ಷದವ್ರನ್ನ ಅತಿಯಾಗಿ ಏನೋ ಎದುರಿಸ್ತಾ ಇರೋರು ಅವರೇ. ಅವರನ್ನ ನೀವು ಮನೆ ಒಳಗಡೆ ಬಿಟ್ಕೋತಾ ಇಲ್ಲ, ಅವ್ರು ದೂರ ನಿಂತು ನಿಮ್ಮ ಮನೇನ ಕಾಯ್ತಾ ಇದ್ದಾರೆ. ಇವತ್ತು ನನಗೆ ನನ್ನ ಅಬ್ಸರ್ವೇಷನ್ ಸರ್, ಇಡೀ ಎಪಿಸೋಡ್ ಅಲ್ಲಿ ಯತ್ನಾಳ್ ಅವರ ಪರಿಸ್ಥಿತಿ ನೀವು ಜ್ಞಾಪಿಸ್ಕೊಳ್ಳಿ. ಪಾಪ ತನ್ನ ಮನೆ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಅವಾಗ ಹೇಳ್ತಾ ಇದ್ದಾರೆ ಅವರು, ಇನ್ನೊಂದು ಪಾರ್ಟಿ ಕಟ್ಬಿಡ್ಬಲ್ಲೆ, ನಾನು ಅನೌನ್ಸ್ ಮಾಡ್ಬಿಡ್ತೀನಿ ಅಂತ. ದಯಮಾಡಿ ನಾನು ಹೇಳೋದು ಬಿಜೆಪಿಯ ವರಿಷ್ಠರಲ್ಲಿ, ಯತ್ನಾಳ್ ಅಂತ ಲೀಡರ್ನ ನೀವು ಕೈ ಬಿಡಕ್ ಹೋಗ್ಬೇಡಿ, ಅವರ ಕಮಿಟ್ಮೆಂಟ್ ನ ನೀವು ಪ್ರಶ್ನೆ ಮಾಡಕ್ ಹೋಗ್ಬೇಡಿ. ಆಯ್ತು, ಯಡಿಯೂರಪ್ಪನವ್ರ ಕುಟುಂಬಕ್ಕೂ ಅವ್ರಿಗೂ ಏನೋ ಜಗಳ ಇದ್ರೆ ಕರೆದು ಕೂರಿಸಿ ಬಗೆಹರಿಸಿ. ಚುನಾವಣೆ ಪ್ರಚಾರ ಮಾಡಿದ್ರು ಸರ್. ಹೌದು, ಮಾಡಿದ್ರು. ಯತ್ನಾಳ್ ಅವರ ಇಡೀ MLC ಎಲೆಕ್ಷನ್ ರೋಲ್ ಅಲ್ಲಿ ಸರ್ ಯತ್ನಾಳ್ ಅವ್ರದ್ದು ಒಂದು ವಿಶಿಷ್ಟ ಪಾತ್ರ ಅಂತ ನನಗನ್ನಿಸ್ತು. ಈಗ